ನನಗೆ ಅವ್ರ ಪಾರ್ಟಿ ಎರಡು ಅವ್ರ ಪಾರ್ಟಿ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲ ಮರ್ಜಿ ಮಾಡ್ಬೋದು, ಮರ್ಜಿ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿರ್ಬೋದು. ನನ್ನ ಪ್ರಕಾರ ನನಗೆ ಅನಿಸ್ತದೆ, ಅವ್ರ ಪಾರ್ಟಿ ಮರ್ಜಿ ಆಗ್ಬೋದು BJP ಜೊತೆಲಿ. ಅವ್ರ ಪಾರ್ಟಿ ಉಳಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರ ಪಾರ್ಟಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಈ ತೀರ್ಮಾನ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿದ್ರು. ನನ್ನ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಬೇಕು ಅಂತ. ನಾನೊಬ್ಬ ರಾಜಕಾರಣಿಯಾಗಿ ನಾನು ಹಂಗೆ ಲೆಕ್ಕಾಚಾರ ಹಾಕ್ಕೊಂಡಿದ್ದೆ. ಅವರು GT ದೇವೇಗೌಡರು ಮತ್ತು ಅವ್ರ ಯುವ ಅಧ್ಯಕ್ಷರು ಅವರೆಲ್ಲ ಮಾತಾಡಿದ್ರು. ಅವ್ರ ಪಾರ್ಟಿ ಉಳಿಸ್ಕೊಳ್ಳೋಕ್ಕೆ ಎಕ್ಸಿಸ್ಟೆನ್ಸ್ಗೆ ಕ್ವೈಟ್ ನ್ಯಾಚುರಲ್ ಅವ್ರು ತೋರಿಸ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಅವರು ಒಟ್ಟಿಗಾರು ಮಾಡಲಿ, ಮರ್ಜಾರು ಮಾಡ್ಕೊಳ್ಳಿ, ಬೇರೆ ಬೇರೆ ಯಾರು ಹೋರಾಟ ಮಾಡಲಿ, ಅದು ಅವ್ರ ಪಾರ್ಟಿಗೆ ಬಿಟ್ಟಂತ ವಿಚಾರ. ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವರಿಗೆಲ್ಲ ಹೇಳಿದ್ದೇವೆ. ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು, ಅವರು ಭಾಷಣಗಳು ಮಾಡಬೇಕು. ಅದು ನಾನು ಬಿಡುಗಡೆ ಮಾಡ್ತೀನಿ. ನಾನು ಪಟ್ಟಿ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀವಿ. ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕಾಗದೇ ಇರ್ಬೋದು, ಬಟ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಭ್ರಷ್ಟಾಚಾರಗಳ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿರುವ ಭ್ರಷ್ಟಾಚಾರಗಳ ದಾಖಲಾತಿಗಳನ್ನು ಏನಾದರೂ ಬಿಡುಗಡೆ ಮಾಡ್ತೀರಾ? ಖಂಡಿತ ಪ್ರಶ್ನೆಗಳು ಹೇಳ್ತೀವಿ, ದಾಖಲೆಗಳು ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಲಿ ಪಬ್ಲಿಕಲ್ಲಿ ಮಾಡಿದ್ರೆ ಪಬ್ಲಿಕಲ್ಲಿ ವಿಚಾರ ಅಂತ ತಿಳಿಸ್ತೀವಿ ನಾವು. ಸರ್, ಇದು ಈ ಕಾರ್ಯಕ್ರಮ ಪಾದಯಾತ್ರೆ ಇದೆಯಲ್ಲ, ಪಾದಯಾತ್ರೆ ಈ ಮೈಸೂರಿಗೆ 9ನೇ ತಾರೀಕಿಗೆ ಕ್ಲೋಸ್ ಮಾಡ್ತಾರೆ. ರಾಜ್ಯಾದ್ಯಂತ ಅವರ ವಿರುದ್ಧ ಏನಾದ್ರು ಪಾದಯಾತ್ರೆ ಯಾರು ಮಾಡ್ತಾ ಇದ್ದಾರೆ? ನೀವು ಉತ್ತರವನ್ನು ಕೊಡ್ತಾ ಇದ್ದೀರಲ್ಲ, ನಾವು ಪಾದಯಾತ್ರೆ ಅಲ್ಲ, ಅವ್ರಿಗೆ ಪ್ರಶ್ನೆ ಕೊಡ್ತಾ ಇದ್ದೀರಲ್ಲ, ಇದನ್ನ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುವಂತ ಯೋಜನೆ ಈಗ ಮೈಸೂರಿಗೆ ಮಾತ್ರ ಸೀಮಿತ? ಇದು ಆದ್ಮೇಲೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ನಮ್ದು. ನಾನು ಯಾಕೆ ಈಗ ಒಂದೇ ದಿನಕ್ಕೆಲ್ಲ ಮಾತಾಡ್ಲಿಕ್ಕೆ ನಿಮ್ಮ ಹತ್ರ? ನಿಮ್ಗೂ ಊಟ ಬೇಕಲ್ಲ, ಮಾಧ್ಯಮಕ್ಕೆ ಊಟ ಬೇಕಲ್ಲಪ್ಪ. ನಿಮ್ದೇ ಸರ್ಕಾರ ಇದೆ, ನೀವು ತನಿಖೆ ಮಾಡಬಹುದಾ? ಬಿಜೆಪಿ ಅದು ಮಾಡ್ತಾ ಇದ್ದೀವಿ. ವಿ ಆರ್ ಆನ್ ದಿ ಜಾಬ್. ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಜನರಿಗೂ ಗೊತ್ತಾಗಬೇಕಲ್ಲ ಏನೇನಿದೆ ಅಂತ. ತನಿಖೆ ನಡೀತಾ ಇದೆ. ತನಿಖೆ ಅವ್ರವ್ರ ಇಲಾಖೆಯವರು ಯಾರು ಏನೇನು ಮಾಡಬೇಕು ಅವರೇ ತನಿಖೆ ಕೊಟ್ಬಿಟ್ಟಿದ್ದಾರೆ. ಕೆಲವೆಲ್ಲ ಅವರು ತನಿಖೆಗಳು ಕೊಟ್ಟಿದ್ದಾರೆ. BJP ಪಾಪ ಮುಚ್ಕೊಂಡು, ಬಟ್ ಸತ್ಯಾಂಶ ಜನಕ್ಕೆ ಗೊತ್ತಾಗಬೇಕಲ್ಲ. ಈಗ ನೋಡಿ, ವೀರಯ್ಯನವರು ಅವರು ಜೈಲಿಗೆ ಹೋದ್ರು. ಯಾಕೆ ಹೋದ್ರು? 50 ಕೋಟಿ ರೂಪಾಯಿ. ಯಾರಿಗೂ ಗೊತ್ತೇ ಇರಲಿಲ್ವಲ್ಲ ಜೈಲಿಗೆ ಹೋಗಂಟ. ನಾವು ತನಿಖೆ ಚುರುಕು ಮಾಡೋದಕ್ಕೆ ಅವ್ರು ಜೈಲಿಗೆ ಹೋಗಿದ್ದು. ಹಂಗೆ ಮೊನ್ನೆ ಇನ್ನೊಬ್ರು ಜೈಲಿಗೆ ಹೋದ್ರು. ಆ ರೀತಿ ಇನ್ನೂ ಬೇಕಾದಷ್ಟಿದೆ. ಅವೆಲ್ಲ ಅವ್ರು ಮಾಡಿದ್ದೇನೆ ಪಾಪ ಜನರಿಗೆ. ಅವರು ಬಹಳ ಹರಿಶ್ಚಂದ್ರ ಮೊಮ್ಮಕ್ಕಳು. ಆ ಮೊಮ್ಮಕ್ಕಳ ಹೆಸರೆಲ್ಲ ಈಚೆ ತರಬೇಕಲ್ಲ ನಾವು. ನಾವು ಯಾರಿಗೂ ಬೆದರಿಸಂತ ಸಂದರ್ಭ ಇಲ್ಲ. ಸೆಷನ್ ನಡಿಬೇಕಾದ್ರಿಂದಲೂ ಕೂಡ ಅವ್ರು ಹೇಳ್ತಾ ಇದ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ. ಒಂದ್ ಟೈಮ್ ನಲ್ಲಿ ಪಾದಯಾತ್ರೆನ ಕೈ ಬಿಡಲಾಗಿತ್ತು, ಮತ್ತೆ ಈಗ ಪಾದಯಾತ್ರೆ ಶುರು ಮಾಡಿದ್ರೆ. ಸೊ ಪಾದಯಾತ್ರೆಗೋಸ್ಕರನೇ ಪ್ರಶ್ನೆಗಳ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಈ ಹಿಂದೆನೇ ರೆಡಿ ಮಾಡಿ ಇಟ್ಕೊಂಡಿತ್ತ. ನಾವು ಅಸೆಂಬ್ಲಿಲೇ ಹೇಳಿದ್ದೇವಲ್ಲ ಮುಖ್ಯಮಂತ್ರಿಗಳು, ಪಾದಯಾತ್ರೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಗಳ ಕಾರ್ಯಕ್ರಮ ಇಟ್ಟಿರ್ಲಿಲ್ಲ. ರಿಪ್ಲೈ ಅಸೆಂಬ್ಲಿಲೇ ನಾವು ದಾಖಲೆಗೆ ತಂದು ನಾವು ಬ್ರಾಟ್ ಇಟ್ ಆನ್ ರೆಕಾರ್ಡ್. ಸರ್, ಈ ಟೈಮಲ್ಲಿ ಮಳೆ ಇಲ್ಲ, ಡ್ಯಾಮಲ್ಲಿ ನೀರಿಲ್ಲ ಅಂತ, ಡ್ಯಾಮ್ ಎಲ್ಲ ತುಂಬಿದೆ. ಡ್ಯಾಮ್ ಎಲ್ಲ ತುಂಬಿದ ಮೇಲೂ ಈ ತರ ಪಾದಯಾತ್ರೆ ಮಾಡ್ತಿದಾರಲ್ಲ, ಅವ್ರ ಅಭಿವೃದ್ಧಿ ಅಂತ ನೀವು ಅವ್ರಿಗೆ ಪ್ರಶ್ನೆ ಕೇಳಬೇಕು. ನಾವು ಅವ್ರಿಗೆ ಪ್ರಶ್ನೆ ಕೇಳ್ತೀವಿ. ನಾನು ಯಾಕೆ ನೀವು ಪಾದಯಾತ್ರೆ ಮಾಡಬೇಡ ಅಂತ ಹೇಳಿ? ವಿ ವೆಲ್ಕಮ್. ಅವರು ಪಾದಯಾತ್ರೆ ಮಾಡೋದನ್ನ ಅವ್ರು ಸ್ವಾಗತ ಮಾಡ್ತೇವೆ. ಪಾಪ ಅವ್ರು ಮಾಡಬೇಕು, ತಪ್ಪೇನಿಲ್ಲ. ಅವ್ರಿಗಿನ್ನೂ ಅನುಭವ ಇಲ್ಲ. ಈಗ ಹೊಸದಾಗಿ ಏನೋ ನಾವು ಮಾಡಿದ್ದನ್ನ ನೋಡಿ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ನಾವು ಅವ್ರಿಗೆ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಭಾಳ ವಿಚಾರ ಗಮನಿಸಬೇಕು. ಹೀಗೆ ಗಂಟುಗಟ್ಟಲೆ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಳೆಗಳು ಬಂತು ಅಂದರೆ ಅದಕ್ಕೆ ನಾವು ಸಾರ್ವಜನಿಕ ಸಭೆಯನ್ನು ಮಧ್ಯಾಹ್ನನೇ ಇಟ್ಕೊಬಿಟ್ಟಿದ್ದೀವಿ. 12:30 ಬೆಳಗ್ಗೆ ವಾಪಸ್ ಹೋಗ್ಬೇಕಲ್ಲ, ಅದಕ್ಕೆ ನಾವು ಬೆಳಗ್ಗೆ ಇಟ್ಟಿದ್ದೀವಿ. CM ಕಾರ್ಯಕರ್ತನೇ, DCM ಕಾರ್ಯಕರ್ತರೆ, MLAಗಳು ಕಾರ್ಯಕರ್ತರೆ, ಮಂತ್ರಿಗಳು ಕಾರ್ಯಕರ್ತರೆ. ಕೆಲವ್ರಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನೀವು ಹೋಗಿ ಕೆಲವರು ಹೋಗ್ಬೇಕು ಅಂತ ಹೇಳಿದ್ದೇವೆ. CMಗೂ ಹೇಳಿದ್ದೀವಿ, ಕೆಲವು ಕಡೆ ಎಮರ್ಜೆನ್ಸಿ ನರೆಗೆ ಹೋಗ್ಬೇಕು ಅಂತ ಹೇಳಿದ್ದೇವೆ. ಪಕ್ಷ ಹೇಳಿದೆ ಅವ್ರಿಗೆ.
ಕೆಲವು ಮಂತ್ರಿಗಳಿಗೆ ಹೇಳಿದ್ವಿ, ಮಿಕ್ಕಿದವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ನೋಡಿ ಡೆಲ್ಲಿ ನಾಳೆ ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಮಾತಾಡಿದೆ, ಪಾರ್ಲಿಮೆಂಟ್ ಬಿಟ್ಟು ಬರಬೇಕು, ಇಲ್ಲಿ ಅಟೆಂಡ್ ಮಾಡಬೇಕು ಅಂತ ಇದನ್ನು ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಎಲ್ಲರೂ ಬಂದ್ಬಿಡ್ತಾರೆ. ಈಗ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಈಗ ತಾನೇ ಹೇಳಿದೆ ನಾನು. ಈ ವರ್ಕಿಂಗ್ ಪ್ರೆಸಿಡೆಂಟ್ ಹುಬ್ಬಳ್ಳಿ ಧಾರವಾಡದಿಂದ ಅವ್ರು ಬಂದಿದ್ದಾರೆ, ಮಂಗಳೂರಿಂದ ಇವ್ರು ಬಂದಿದ್ದಾರೆ. ಎಲ್ಲ ಕೆಲಸ ಬಿಟ್ಬಿಟ್ಟು ಬರ್ತೀವಿ. ನಮಗೆ ಪಾರ್ಟಿ ಜನರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ಆಡಳಿತವನ್ನು ಕೊಡಬೇಕು. ಭ್ರಷ್ಟ BJPಯ ವಿರುದ್ಧ ಜನ ಏನು ನಿರೀಕ್ಷೆ ಮಾಡಿದ್ದಾರೆ ಅದನ್ನು ನಾವು ತಿಳಿಸ್ಬೇಕು. ಥ್ಯಾಂಕ್ ಯು.